ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ವೇಷಭೂಷಣ ಎಲ್ಲ ಹಾಕೊಳ್ಳೋದು, ಅದು ರಾಮಾಯಣ ಮಹಾಭಾರತ. ಮತ್ತೆ ಬೀದಿಯಲ್ಲಿ ಕೂತ್ಕೊಂಡು ಹೆಣ್ಮಕ್ಳೆಲ್ಲ ಹಳ್ತಾ ಎಲೆಗಳು ಹಾಕೊಂಡು ನೋಡೋದು ಸತ್ಯಹರಿಶ್ಚಂದ್ರನ ಸ್ವಾತಂತ್ರ್ಯನ ನಾಟಕ. ನಾವು ಆ ನಾಟಕ ಮಾಡಕ್ ಬಂದಿಲ್ಲಕ್ಕ. ಇವತ್ತಿನ ಪರಿಸ್ಥಿತಿಗೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕು, ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು. ಆಗ್ಬೇಕಾದ್ರೆ ಅವ್ರು ಏನ್ ಬೇಕು ಅಂತ ನಾಟಕ ಮಾಡಕ್ ಬಂದಿದ್ದೀವಿ. ನೋಡಕ್ಕ, ಡಾಕ್ಟರ್ ಇಂಜಿನಿಯರ್ಗಳಾಗಬೇಕಂದ್ರೆ ಯಾವ ತರ ಆರೋಗ್ಯ ಇರಬೇಕು, ಪೌಷ್ಟಿಕಾಂಶನ ಯಾವ ತರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಬೀದಿ ನಾಟಕ ಮಾಡ್ತಾ ಇದ್ದೀವಿ. ನೋಡ್ತೀರಾ ನೀವು? ಎಲ್ಲರೂ ಬನ್ನಿ, ನಾಟಕ ಮಾಡ್ತೀವಾಗ ಈಗ. ಓಕೆ ಅಕ್ಕ. ಟೈಮ್ ಆಗಲ್ವಾ? ಬಾಪ ಬೇಗ. ಎಷ್ಟು ಹೇಳಿದ್ರಪ್ಪ, ಕೇಳಲ್ಲ ಈ ನನ್ನ ಮಕ್ಕಳು. ಹೇಗೆ ನನಗಂತೂ ನಿಜವಾಗ್ಲೂ ಗೋಲಿ ಬಂದ್ರು ಬೇಗ ಬಂದ್ರು. ಅಲ್ವಾ ಪಕ್ಕದಲ್ಲ ಭಾರತ ಮಕ್ಕಳು ಅಲ್ಲ, ಎಷ್ಟು ಚೆನ್ನಾಗಿ ಓದ್ತವೆ. ಬೇಡ ಮಗನೇ, ನನ್ನ ಮಾತು ಕೇಳು. ನೋಡು, ನೀನು ಚೆನ್ನಾಗಿ ಹೋಗಿ ಸ್ಕೂಲಲ್ಲಿ ಓದಿದ್ರೆ ಡಾಕ್ಟ್ರು ಇಂಜಿನಿಯರ್ ಆದ್ರೆ ನಮ್ಗೆ ಎಷ್ಟು ಮರ್ಯಾದೆ ಗೊತ್ತಾ? ಹೋಗ್ಬೇಕು ಮಗನೇ. ನೋಡ್ರಿ, ಒಂದು ಬ್ಯಾಗ್ ತಗೊಳ್ಳಿ. ಬರ ಹೋಗಿ, ಒಳ್ಳೇದಕ್ಕಪ್ಪ, ಒಳ್ಳೆ ಚೆನ್ನಾಗಿ ಓದ್ಕೊಳ್ರಿ ಮಕ್ಕಳು. ನಮಸ್ಕಾರ. ಓ ಸರ್, ನಮಸ್ತೆ ಸರ್. ಏನ್ ಮಕ್ಕಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತಾ ಇದೀಯಾ? ಸ್ಕೂಲ್ ಸರ್. ಸ್ಕೂಲ್ಗಾ? ನಿನ್ ಮಕ್ಕಳನ್ನ ಓದಿಸಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವ್ರು ಒಳ್ಳೆ ನೋಡ್ರಿ, ಪಕ್ಕದ ಮನೆಯವರೆಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಓದ್ತಿದಾರೆ ಸರ್. ನಮಗೂ ಆಸೆ ನೋಡಿರಲ್ವಾ? ಇರುತ್ತೆ ನಮ್ಮ. ಅದಕ್ಕೆ ಇಂಜಿನಿಯರ್ ಮಾಡೋಣ ಅಂತ ಹೇಳಿ. ಒಬ್ಬರನ್ನ ಡಾಕ್ಟ್ರು, ಒಬ್ಬರನ್ನ ಇಂಜಿನಿಯರ್. ಹೌದು ಸರ್. ಡಾಕ್ಟ್ರು ಇಂಜಿನಿಯರ್ ಮಾಡ್ಬೇಕಂದ್ರೆ ನಾವ್ ಹೇಳ್ದಂಗೆ ತಮಾಷೆ ಅಲ್ಲಮ್ಮ. ಬ್ಯಾಟ್ರಿ ಚೆನ್ನಾಗಿ ಚಾರ್ಜ್ ಆಗಿರ್ಬೇಕು. ಬ್ಯಾಟ್ರಿ? ಸರ್ ಬ್ಯಾಟ್ರಿ ಗೊತ್ತಿಲ್ಲ ನಿಮ್ಗೆ? ನನಗೆ ಗೊತ್ತಿಲ್ಲಪ್ಪ. ಮೊಬೈಲ್ ಆಗಿರೋ ಬ್ಯಾಟ್ರಿ ಅಂತೂ ಅಲ್ಲ, ನಿಮ್ ಗಾಡಿಗಳಲ್ಲಿ ಎಲೆಕ್ಟ್ರಿಕಲ್ ಗಾಡಿಯಲ್ಲಿರೋ ಬ್ಯಾಟ್ರಿನೂ ಅಲ್ಲ. ಇನ್ಯಾವುದು? ನಿಮ್ ಮಕ್ಕಳು ತಲೆಯಲ್ಲಿ ಇದೆಯಲ್ವಾ, ಅದ್ಯಾವುದು ತಲೆಯಾಗ ಬ್ಯಾಟ್ರಿ? ಬ್ರೈನ್ ಅಮ್ಮ, ಬ್ರೈನ್. ಏನೋ ಇದಕ್ಕೆ ಹಾಕ್ತಾರೆ, ಏನದು ಟಾರ್ಚು, ಅದಕ್ಕೆ ಬ್ಯಾಟ್ರಿ ಹಾಕ್ತಾರೆ ನೋಡಿ. ಇದಕ್ಕೆ ಹಾಕ್ತಾರೆ ಶೆಲ್ಗಳು, ಅದು ಇದು. ಇನ್ಯಾವುದಪ್ಪ ತಲೆಯಾಗ? ಯಾವ್ದಪ್ಪ ಅದು? ಮೆದುಳು. ಮೆದುಳ? ಮೆದುಳು ಚೆನ್ನಾಗಿ ಚಾರ್ಜ್ ಆದ್ರೇನೆ ಮಾರ್ಕ್ಸ್ಗಳೆಲ್ಲ ಹೇಳ್ಕೊಟ್ಟಿದ್ರೆ ಅವ್ರು ಜ್ಞಾಪಕ ಇಟ್ಕೊಳಕ್ಕಾಗೋದು. ಹೌದಾ? ಏನ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಚಾರ್ಜ್ ಆಗೋದಕ್ಕೆ? ಅಯ್ಯೋ, ಏನ್ ಮಾಮೂಲಿ ಮನೇಲಿ ಇರ್ತದಲ್ಲ, ಹಿಟ್ಟು ಸಾರು ಅನ್ನ ಇದನ್ನ ಮಾಡಿರ್ತೀವಿ. ಇನ್ನೇನ್ ಮಾಡಿರೋಣ? ಹಿಟ್ಟು ಸಾರು, ಅನ್ನ, ಬಿರಿಯಾನಿ, ಒಬ್ಬಟ್ಟು, ಚಪಾತಿ ಎಲ್ಲ ಮಾಡಿ ಹಾಕ್ತಾ ಇದ್ದೀರಾ ಮಾಮೂಲಿ ಅಲ್ವಾ? ಹೌದು. ಈಗ ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಅಡುಗೆಗಳು ರುಚಿಕರವಾಗಿರ್ಬೇಕಂದ್ರೆ ಏನೇನಿರ್ಬೇಕು ಮನೆಯಲ್ಲಿ? ವೆರಿ ಗುಡ್. ನಿಮ್ಮ ಮಗನಿಗೆ ಮಾತು ಹೇಳಿದ್ರು ಕೇಳಿಸ್ಕೊಂಡ್ರ? ಏನದು? ಉಪ್ಪು. ಅಯ್ಯ, ಉಪ್ಪು ಏನು ಮಹಾ ಅವಾಗಿಂದ ಇದ್ದಿದ್ದಪ್ಪ ಉಪ್ಪು ಖಾರ. ಹೌದಮ್ಮ, ಆ ಕಾಲದಾಗ ಉಪ್ಪು ಇರೋದೆ. ಆದ್ರೆ ಹಳೆ ಕಾಲದಲ್ಲಿ ಇದ್ದಿದ್ದು ಒಂದೇ ಉಪ್ಪು. ಊರುಗಳಲ್ಲಿ ಕತ್ತೆಗಳ ಮೇಲೆ ಮೂಟೆಗಳು ಕಟ್ಕೊಂಡು ಬರ್ತಾ ಇದ್ರು. ಬೇರೆ ಉಪ್ಪುಗಳು ಸಿಗ್ತಾ ಇದ್ದಿಲ್ಲ. ಕಲ್ಲು ಉಪ್ಪು, ಅದು ಕಲಬೇರಿಕೆ ಇದ್ದಿಲ್ಲ. ಆರಾಮಾಗಿ ಚೆನ್ನಾಗಿರ್ತಾ ಇತ್ತು, ಒಳ್ಳೆ ಕ್ವಾಲಿಟಿ ಇರ್ತಾ ಇತ್ತು, ನೈಸರ್ಗಿಕವಾಗಿ ತಯಾರು ಮಾಡ್ತಾ ಇದ್ರು. ಅದನ್ನ ನಮ್ಮ ಮನೆಗಳಲ್ಲಿ ತಗೊಂಡು ಮಡಿಕೆಗಳಲ್ಲಿ ಹಾಕಿ ಭದ್ರವಾಗಿ ಇಡ್ತಾ ಇದ್ರು. ಮನೆಯಲ್ಲಿ ಗುಡಿಸಿದ ಮನೆ ಆದ್ರೆ ಕೂಡ ತಂಪಾಗಿರೋ ಕಡೆ ಇಡ್ತಾ ಇದ್ರು. ಆದ್ರೆ ಇವತ್ತು ನೀವು ಉಪ್ಪನ್ನ ತರಬೇಕಾದ್ರೆ ಅಂಗಡಿಯಲ್ಲಿ ಎಷ್ಟು ಜಾತಿ ಇದಾವೆ, ಕಲಬೆರಕೆ ಇದಿಲ್ಲ ಅನ್ನೋ ಗೊತ್ತಿದೆ ನಿಮ್ಗೆ ಅಲ್ವಾ? ಅದು ಉಪ್ಪು ಹಾಕ್ತೀರಾ, ಮನೆಯಲ್ಲಿ ಅಡುಗೆಯಲ್ಲಿ ಹಾಕ್ತೀರಾ, ಅಡುಗೆ ಮಾಡ್ತೀರಾ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಮ ಪ್ರೈರಿಗೆ ಬೇಕಾಗಿರೋದು
ನಮ್ಗೆ ಬ್ರೈನ್ ಬೇಕಾಗಿರೋದ ಒಂದು ಇಂಪಾರ್ಟೆಂಟ್ ಅಂತ ಒಂದು ವಸ್ತು ಇರಬೇಕು, ಗೊತ್ತಿದೆ ನಿಮ್ಗೆ? ಏನದು ಸರ್? ಅದೇ ನಮ್ಮ ಅಯೋಡಿನ್. ಅಯೋಡಿನ? ಹಾ, ಅಯೋಡಿನ್ ಅಯೋಡಿನ ಇದರಲ್ಲಿ ಅಯೋಡಿನ್ ಅಂಶವನ್ನ ಮಿಶ್ರಣ ಮಾಡಿರ್ತಾರೆ. ಆ ಅಯೋಡಿನ್ ಇದ್ರೇನೆ ನಿಮ್ಮ ಮಗನಿಗೆ ಈ ಬ್ಯಾಟ್ರಿಯನ್ನ ಮೆಲುಗು ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು, ಅಭಿವೃದ್ಧಿ ಆಗೋದು. ಅದಕ್ಕೆ ಅಯೋಡಿನ್ ಇರಬೇಕು ಉಪ್ಪಿನಲ್ಲಿ. ಹೌದಾ? ಹೌದಮ್ಮ. ಅದೆಲ್ಲಿ ಸಿಗುತ್ತೆ? ಏನೋ ಅಯೋಡಿನ್ ಅನ್ನೋದು ನಮಗೆ ಗೊತ್ತಾಗೋದು. ಈಗ ನೈಸರ್ಗಿಕವಾಗಿ ಎಲ್ಲಿ ಉಪ್ಪನ್ನ ಉತ್ಪಾದನೆ ಮಾಡ್ತಾರೋ ಅದ್ರ ಜೊತೆಲಿ ಅಯೋಡಿನ್ ಅಂಶವನ್ನು ಕೂಡ ಅವ್ರು ಸೇರಿಸಿರ್ತಾರೆ. ಆದ್ರೆ ನಾವು ಉಪ್ಪನ್ನ ತರುವಾಗ ಆ ಪಾಕೆಟ್ ಮೇಲೆ ಇದು ಅಯೋಡಿನ್ ಇದೆಯಾ ಇಲ್ವಾ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು 3 ಇದ್ರ ನೋಡ್ಬೇಕು ಸೂಚನೆಗಳನ್ನ. ಉಪ್ಪಾಗಿಟ್ಟು ಎತ್ಕೋಬಾಗು ನೋಡೋಣ. ಇಲ್ಲಿ ನೋಡಿ ಉಪ್ಪು ಪ್ಯಾಕೆಟ್ ಇದೆಯಲ್ವಾ, ಇದ್ರ ಮೇಲೆ ನೋಡಿ ಅಯೋಡಿನ್ ಉಪ್ಪಾದ್ರೆ ಈ ತರ ಸೂರ್ಯ ಮಾರ್ಕ್ ಇರುತ್ತೆ. ಸೂರ್ಯ ಮಾರ್ಕು? ಹಾ, ಈ ಸೂರ್ಯ ಮಾರ್ಕ್ ಇರ್ತಕ್ಕಂಥ ಉಪ್ಪನ್ನೇ ನಾವು ನೋಡಿ ಅಂಗಡಿಯಲ್ಲಿ ಖರೀದಿಸಬೇಕಾಗುತ್ತೆ. ಒಂದನೇದಾಯ್ತಾ? ಎರಡನೇದು ನೋಡಿ ಅಯೋಡಿನ್ ಅಂತ ಆಗಿದೆ. ಅಯೋಡಿನ್ ಈ ಕಡೆ ನೋಡಿ ದೊಡ್ಡದಾಗಿ ಕಾಣಿಸುತ್ತೆ. ಇಟ್ಕೊಳ್ಳಪ್ಪಿ ನೋಡಿ ಅಯೋಡಿನ್ ಅಂತ ಇದೆಯಾ ನೋಡಮ್ಮ ಲಲಿತಕ್ಕ. ಅಯೋಡೀಕರಿಸಿದೆ ಅಯೋಡಿನ್ ಅಂತ ಇರುತ್ತೆ ಅದ್ರ ಮೇಲೆ. ಆ ಥರದ ಉಪ್ಪನ್ನೇ ನಾವು ತಗೊಳ್ಬೇಕಾಗುತ್ತೆ. ಆ ಥರದ ಉಪ್ಪನ್ನು ತಗೊಂಡಾಗ ನಮ್ದು ಅಡುಗೆನೂ ಟೇಸ್ಟ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಹೌದಾ? ಹಾ, ಇದನ್ನ ತಗೊಂಡು ಬಂದು ಹಂಗೆ ಪಾಕೆಟಲ್ಲಿ ಇಡಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಏನಾದರೂ ಉಪ್ಪನ್ನ ಇಟ್ಟಿದೆ ಆದರೆ ಅಥವಾ ನಮ್ಮ ಅಡುಗೆ ಮನೆಯಲ್ಲಿ ಬಿಸಿಲು ಬೀಳೋ ಕಡೆ ಗಾಳಿ ಆಡೋ ಕಡೆ ಏನಾದರೂ ಇದನ್ನು ಇಟ್ಟಿದ್ದಾರೆ ಅದರಲ್ಲಿರ್ತಕ್ಕಂಥ ಅಯೋಡಿನ್ ಅಂಶ ಬಿಸಿಲಿಗೆ ಹೊರಟೋಗುತ್ತೆ, ಗಾಳಿಗೆ ಹೊರಟೋಗುತ್ತೆ. ಹಾಗಾದ್ರೆ ಅಯೋಡಿನ್ ಇರೋದಿಲ್ಲ. ಮತ್ತೆ ಇನ್ನಾದ್ರಲ್ಲಿ ಹಾಕ್ಬೇಕು? ನಿಮ್ಮ ಅಡುಗೆ ಮನೆಯಲ್ಲಿ ತಂಪಾಗಿರೋ ಕಡೆ ಅದನ್ನ ಸೇಫ್ ಆಗಿ ಒಂದು ಗ್ಲಾಸ್ ಇರುತ್ತಲ್ವಾ, ಗಾಜಿಂದು ಅದ್ರ ಒಳಗಡೆ ಹಾಕಿ ಗಟ್ಟಿಯಾಗಿ ಕ್ಯಾಪ್ ಹಾಕ್ಬೇಕು ಅದಕ್ಕೆ. ಹೌದಾ? ನೀವು ಉಪ್ಪು ಬೇಕಾದ ತಗೊಳ್ಬೇಕು, ಮತ್ತೆ ಕ್ಯಾಪ್ ಹಾಕಿ ಭದ್ರವಾಗಿ ಅದನ್ನ ತಂಪಾಗಿರೋ ಕಡೆ ಇಡಬೇಕು. ಈಗ ಇವಾಗ ನೀವು ಹೇಳ್ತಾ ಇದ್ರಲ್ಲ, ಮೊದ್ಲೇನೋ ನಮ್ಮ ದೊಡ್ಡವರೆಲ್ಲನೋ ಅದೇನೋ ಹೇಳ್ತಾರಲ್ಲ ಮಡ್ಗಿಲ್ಲ ಮಾಡೋರು, ಅವಾಗ ಅರ್ಧ ಬೆಂದ ಮೇಲೆ ಉಪ್ಪು ಹಾಕೋರು. ಇವಾಗ ಯಾವ್ದೋ ಬಂದೈತಲ್ಲಪ್ಪ, ಅದೇನೋ ವಿಜಿಲ್ ಹಾಕಿದ ತಕ್ಷಣ ನಿಜ ಈಗ ಕುಕ್ಕರ್ ಮೇಲೆಲ್ಲ ಅಡುಗೆ ಮಾಡ್ತಿದಾರಲ್ವಾ, ಈಗ ತುಂಬಾ ತೊಂದರೆ ಅದು. ಅನಿವಾರ್ಯ, ಮನುಷ್ಯನ ಜೀವನ ತುಂಬಾ ಒತ್ತಡ, ಬಿಸಿ ಆಗಿಟ್ಟಿದ್ದಾರೆ, ಟೈಮೇ ಇಲ್ಲ. ಅರ್ಜೆಂಟಾಗಿ ಮಾಡ್ಬೇಕು. ಈ ಕಡೆ ಮಕ್ಕಳು ರೆಡಿ ಮಾಡಬೇಕು, ಆ ಕಡೆ ಕುಕ್ಕರಲ್ಲಿ ಅಡುಗೆ ಇಟ್ಟಿರ್ಬೇಕು. ಹೌದು. ಮತ್ತೆ ಇಲ್ಲಿ ಗಂಡ ಇಲ್ಲ ತಂದ್ಕೋಬೇಕು, ನಾವು ಮಾಡಬೇಕು, ಸ್ನಾನ ಮಾಡಬೇಕು, ಬಟ್ಟೆ ಇದೆಲ್ಲ ಒಂದು ಸಮಸ್ಯೆ ಇದೆ. ಆದರೂ ಕೂಡ ನಮಗೆ ಆರೋಗ್ಯ ಮುಖ್ಯ ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನೀವು ಕುಕ್ಕರ್ಗಳಲ್ಲಿ ಒಂದೇ ಸಾರಿ ನೀರು ಹಾಕ್ತೀರಾ, ಅಕ್ಕಿ ಹಾಕ್ತೀರಾ, ಬೇಳೆ ಹಾಕ್ತೀರಾ, ಏನಾದರೂ ಬಾತ್ ಮಾಡಾಕಿದ್ರೆ ತರಕಾರಿನೂ ಸೇರಿಸ್ಬಿಡ್ತೀರಾ, ಮಸಾಲೆಯನ್ನು ಸೇರಿಸ್ಬಿಡ್ತೀರಾ. ಒಂದೇ ಸಾರಿ ಸೇರಿಸ್ಬಿಟ್ಟು ನೀವು ಬೀಸೋದ್ರಿಂದ ಅದರಲ್ಲಿರ್ತಕ್ಕಂಥ ಅಯೋಡಿನ್ ಅಂಶ ಏನಾಗುತ್ತೆ, ಹೊರಟೋಗುತ್ತೆ. ಚೆನ್ನಾಗಿ ಬೆಂದು ಅಡಿಗೆ ಬರುತ್ತಲ್ವಾ, ಅದರಲ್ಲಿ ಹೊರಟೋಗುತ್ತೆ. ಮತ್ತೆ ಅರ್ಧ ಬೆಂದ ಮೇಲೆ ನಾವು ಉಪ್ಪು ಹಾಕ್ಬೇಕು. ಅದಕ್ಕೆ ನಾವು ಮಳೆಗಾಲದಲ್ಲಿ ಮಾಡ್ತಾ ಇರೋಲ್ವಾ, ಇವತ್ತು ನೀರು ಕಾಯ್ತಾ ಇರೋದು ಸ್ವಲ್ಪ, ಆಮೇಲೆ ಅಕ್ಕಿ ಹಾಕ್ತಾರೋ, ಅಕ್ಕಿ ಒಂದು 50 ಅಥವಾ 60% ಬೆಂದ ಮೇಲೆ ಉಪ್ಪನ್ನು ಹಾಕ್ತಾರೆ. ಆಮೇಲೆ ಒಂದು ಸ್ವಲ್ಪ ಬೇಯಿಸಿ ಅದನ್ನು ಅದರಾಗೆ ಇಳಿಸ್ಕೊಳ್ತಾರೆ. ಆಗ ಅದರಲ್ಲಿ ಅಯೋಡಿನ್ ಅಂಶ ಇರ್ತಾ ಇತ್ತು, ನಮಗೆ ಆರೋಗ್ಯನೂ ಚೆನ್ನಾಗಿರ್ತಾ ಇತ್ತು. ಈಗಲೂ ನಾವು ಅದೇ ಥರ ಮಾಡಬೇಕಾಗುತ್ತೆ ಅಡುಗೆ. ಅಕಸ್ಮಾತ್ ಈಗ ನಮಗೆ ಅಯೋಡಿನ್ ಇಲ್ಲ ಅಂದರೆ ಏನು ತೊಂದರೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ಹೌದಣ್ಣ, ಅದು ಗೊತ್ತಿಲ್ಲ ನಮಗೆ. ಗೊತ್ತಿಲ್ವಾ? ಇಲ್ಲಿ ನೋಡಿ, ಈಗ ನಿಮ್ಮ ಮಗ ಥರ ನೀವು ನೋಡಿ, ಒಬ್ಬ ಸ್ಟೂಡೆಂಟ್ ನೋಡ್ತಾ ಇದ್ರ ಮಕ್ಕಳೇ, ನೋಡ್ತಾ ಇದ್ದೀರಾ? ಇವ್ರಿಗೆ ಅಡುಗೆಯಲ್ಲಿ ಅಯೋಡಿನ್ ಕೊರತೆ ಆಗಿದೆ. ಅಯೋಡಿನ್ ಕೊರತೆ ಆಗಿರೋದಕ್ಕೆ ಯಾವ ಥರ ಇದ್ದಾರೆ ಇವರು ಆಗಿದ್ದಾರಾ, ಲವಲವಿಕೆಯಿಂದ ಇದ್ದಾರಾ, ಮಾಸ್ಕ್ ಪಾಠ ಹೇಳ್ತಾರೆ ಕೇಳೋಷ್ಟು ಮನಸ್ಥಿತಿ ಇದೆಯಾ? ಇಲ್ಲ. ಅವ್ರಿಗೆ ಇನ್ಆಕ್ಟಿವ್ ಆಗಿದ್ದಾರೆ, ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಏನೋ ಮೈಂಡ್ ಕ್ರಿಯೇಟಿವ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಮೆದುಳು ಅಥವಾ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಅಯೋಡಿನ್ ಕೊರತೆ ಇದೆ ಅಲ್ವಾ? ಇದೆಯಾ? ಓಕೆ. ಅದೇ ರೀತಿಯಾಗಿ ನೋಡಿ, ಈ ಎಲ್ಲ ಪಿಕ್ಚರ್ಗಳಲ್ಲೂ ಕೂಡ ಅಯೋಡಿನ್ ಕೊರತೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನಮ್ಮ ದೇಹದ ಅಡುಗೆ ಮನೆಯಿಂದ ನಮ್ಮ ಬ್ರೈನ್ಗೆ ಒಂದು ಥೈರಾಯ್ಡ್ ಗ್ರಂಥಿ ಇರುತ್ತೆ, ಗೊತ್ತಿದೆ ನಿಮಗೆ? ನಮ್ಮ ದೇಹದ ಅಡುಗೆ ಮನೆಯಿಂದ ನಮ್ಮ ಮೆದುಳಿಗೆ ಒಂದು ಥೈರಾಯ್ಡ್ ಗ್ರಂಥಿ ಇರುತ್ತೆ. ಆ ಗ್ರಂಥಿ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಹೋಗಿರುತ್ತೆ. ಎಲ್ಲಿ ಗೊತ್ತಾ? ನೋಡಿ, ಇಲ್ಲಿ ನಮಗೆ ಥೈರಾಯ್ಡ್ ಗ್ರಂಥಿ ಹೋಗಿರುತ್ತೆ.
ನಮ್ಮ ಮೆದುಳಿಗೆ ಬೇಕಾದಂತ ಅಯೋಡಿನ್ ಅಂಶವನ್ನ ಪೂರೈಕೆ ಮಾಡೋದಕ್ಕೆ ಅದು ಒತ್ತಡ